ನಮಸ್ಕಾರ ಸ್ನೇಹಿತರೆ, ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ನಾವು ಭೇಟಿ ನೀಡುತ್ತಿರುವುದು ಆಂಧ್ರ ಪ್ರದೇಶದ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಲೇಪಾಕ್ಷಿ. ಈ ಸ್ಥಳ ತನ್ನ ಅದ್ಭುತ ಶಿಲ್ಪಕಲೆ, ರಹಸ್ಯಮಯ ಹ್ಯಾಂಗಿಂಗ್ ಪಿಲ್ಲರ್ ಮತ್ತು ಭವ್ಯ ನಂದಿಗಾಗಿ ವಿಶ್ವ ಪ್ರಸಿದ್ಧವಾಗಿದೆ. ಲೇಪಾಕ್ಷಿ ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯಲ್ಲಿದೆ. ಇದು ಬೆಂಗಳೂರಿನಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದ್ದು ಒಂದು ದಿನ ಟ್ರಿಪ್ಗೆ ಅತ್ಯುತ್ತಮ ಸ್ಥಳವಾಗಿದೆ. ಇಲ್ಲಿ ಇರುವ ಪ್ರಮುಖ ಆಕರ್ಷಣೆ ವೀರಭದ್ರ ದೇವಸ್ಥಾನ. ಈ ದೇವಸ್ಥಾನವನ್ನು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು ವಿರುಪಣ್ಣ ಮತ್ತು ವೀರಣ್ಣ ಎಂಬ ಸಹೋದರರು ನಿರ್ಮಿಸಿದರು. ದೇವಾಲಯದ ಗೋಡೆಗಳು, ಸ್ತಂಭಗಳು ಮತ್ತು ಮೇಲ್ವಿಚಾರಣೆಯಲ್ಲಿ ರಾಮಾಯಣ ಮಹಾಭಾರತ ಕಥೆಗಳ ಸುಂದರ ಚಿತ್ರಕಲೆಗಳಿವೆ. ಲೇಪಾಕ್ಷಿಯ ಅತ್ಯಂತ ಪ್ರಸಿದ್ಧವಾದ ವಿಷಯ ಹ್ಯಾಂಗಿಂಗ್ ಪಿಲ್ಲರ್. ಈ ದೇವಸ್ಥಾನದಲ್ಲಿ ಸುಮಾರು 70 ಕಲ್ಲಿನ ಸ್ತಂಭಗಳಿದ್ದು ಅವುಗಳಲ್ಲಿ ಒಂದು ಸ್ತಂಭ ನೆಲಕ್ಕೆ ಸಂಪೂರ್ಣ ತಾಕುವುದಿಲ್ಲ. ಈ ಸ್ತಂಭದ ಕೆಳಗಿನಿಂದ ಕಾಗದ ಅಥವಾ ಬಟ್ಟೆಯನ್ನು ಸುಲಭವಾಗಿ ಹಾಯಿಸಬಹುದು. ಇದು ಇಂದಿಗೂ ಒಂದು ರಹಸ್ಯವಾಗಿದೆ. ಕೆಲವರು ಇದನ್ನು ಪುರಾತನ ಇಂಜಿನಿಯರಿಂಗ್ ಅದ್ಭುತ ಎಂದು ಹೇಳುತ್ತಾರೆ. ದೇವಾಲಯದ ಹೊರಗೆ ಇರುವ ನಂದಿ ಪ್ರತಿಮೆ ಕೂಡ ವಿಶೇಷವಾಗಿದೆ. ಇದು ಒಂದು ಕಲ್ಲಿನಿಂದ ನಿರ್ಮಿಸಲಾದ ದೊಡ್ಡ ನಂದಿಗಳಲ್ಲಿ ಒಂದಾಗಿದೆ. ಲೇಪಾಕ್ಷಿ ಎಂಬ ಹೆಸರಿನ ಹಿಂದೆ ರಾಮಾಯಣ ಕಥೆ ಇದೆ. ಜಟಾಯುವು ರಾವಣನಿಂದ ಸೀತೆಯನ್ನು ರಕ್ಷಿಸಲು ಯತ್ನಿಸಿದಾಗ ಗಾಯಗೊಂಡು ಇಲ್ಲಿ ಬಿದ್ದನು. ಅವನಿಗೆ ಶ್ರೀರಾಮನು ಲೇಪಕ್ಷಿ ಅಂದರೆ 7 ಪಕ್ಷಿ ಎಂದು ಹೇಳಿದನೆಂದು ನಂಬಲಾಗಿದೆ. ಈ ದೇವಸ್ಥಾನವು ವಿಜಯನಗರ ಶೈಲಿಯ ಅದ್ಭುತ ಉದಾಹರಣೆ. ಸುಂದರ ಶಿಲ್ಪಕಲೆ, ದೇವರುಗಳ ಮೂರ್ತಿಗಳು, ನೃತ್ಯ ಮತ್ತು ಸಂಗೀತದ ಚಿತ್ರಗಳು, ದೊಡ್ಡ ಮ್ಯೂರಲ್ ಪೇಂಟಿಂಗ್ಸ್ ಇವು ಎಲ್ಲವೂ ಭಾರತದ ಪುರಾತನ ಕಲೆಯನ್ನು ತೋರಿಸುತ್ತದೆ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷವಾದ ವಿಷಯ ಏನಪ್ಪಾ ಅಂದ್ರೆ, ಲೇಪಾಕ್ಷಿಯಲ್ಲಿ ಒಂದು ದೊಡ್ಡ ಕಲ್ಲಿನ ಮೇಲೆ ಪಾದದ ಗುರುತು ಕಂಡು ಬರುತ್ತದೆ. ಇದನ್ನು ಸೀತಾಪಾದ ಎಂದು ಕರೆಯುತ್ತಾರೆ. ಸ್ಥಳೀಯ ನಂಬಿಕೆ ಪ್ರಕಾರ ಸೀತಾದೇವಿ ಇಲ್ಲಿ ಕಾಲಿಟ್ಟಾಗ ಈ ಗುರುತು ಮೂಡಿತು ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಈ ಪಾದದ ಗುರುತಿನಲ್ಲಿ ಎಂದಿಗೂ ನೀರು ಇರುತ್ತದೆ ಎಂದು ಹೇಳುತ್ತಾರೆ. ಬಿಸಿಲಿನಲ್ಲಿಯೂ ಒಣಗುವುದಿಲ್ಲ ಎಂದು ಭಕ್ತರು ನಂಬುತ್ತಾರೆ. ಇದು ಪೌರಾಣಿಕ ನಂಬಿಕೆ. ಆದರೆ ವೈಜ್ಞಾನಿಕವಾಗಿ ನೋಡುವುದಾದರೆ ಇದು ಕಲ್ಲಿನ ಸಹಜ ಆಕಾರವಾಗಿಯೂ ಇರಬಹುದು. ಕಲ್ಲಿನ ಊಟದ ತಟ್ಟೆಗಳು ಮತ್ತೊಂದು ವಿಶೇಷ. ದೇವಸ್ಥಾನದ ಪ್ರದೇಶದಲ್ಲಿ ಕಲ್ಲಿನ ಮೇಲೆ ತಟ್ಟೆ ಮಾದರಿಯಲ್ಲಿ ಕೆತ್ತಿದ ಗುರುತುಗಳು ಕಾಣುತ್ತದೆ. ಇದನ್ನು ಊಟದ ತಟ್ಟೆ ಎಂದು ಕರೆಯುತ್ತಾರೆ. ಕೆಲವರು ಇದನ್ನು ಋಷಿಗಳು, ದೇವತೆಗಳು ಊಟ ಮಾಡಿದ ಸ್ಥಳ ಎಂದು ನಂಬುತ್ತಾರೆ, ಅಥವಾ ಪುರಾತನ ಕಾಲದಲ್ಲಿ ಪೂಜೆ ಅಥವಾ ವಿಧಿವಿಧಾನಗಳಿಗೆ ಬಳಸಿದ ಜಾಗ ಎಂದು ಹೇಳುತ್ತಾರೆ. ಲೇಪಾಕ್ಷಿಯಲ್ಲಿ ಇಷ್ಟೆಲ್ಲ ಸುಂದರ ಜಾಗಗಳನ್ನು ವೀಕ್ಷಿಸಿಕೊಂಡು ಬರುತ್ತಾ ಇರುವಾಗ ಇಲ್ಲೊಂದು ಅನ್ನದ ಛತ್ರವನ್ನು ನಿರ್ಮಿಸಿದ್ದಾರೆ. ಇದನ್ನು ಇತ್ತೀಚೆಗೆ ಹೊಸದಾಗಿ ನಿರ್ಮಿಸಲಾಗಿದೆಯಂತೆ. ಇಲ್ಲಿ ಅನ್ನದಾನವನ್ನು ಸಹ ಮಾಡಲಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ಇತಿಹಾಸ, ಪೌರಾಣಿಕತೆ ಮತ್ತು ರಹಸ್ಯಗಳನ್ನು ಒಂದೇ ಸ್ಥಳದಲ್ಲಿ ನೋಡಬೇಕೆಂದರೆ ಲೇಪಾಕ್ಷಿ ಭೇಟಿ ನೀಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.